ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಶ್ರೀ ಸ್ಪೀಕ್ಸ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಈ ಒಂದು ಚಾನಲ್ನಲ್ಲಿ ನೀವು ಯಾವ್ಯಾವ ಕಂಟೆಂಟ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಒಂದು ಸೆಲ್ಫ್ ಗ್ರೋತ್ ಕಂಟೆಂಟನ್ನು ನೋಡ್ತೀರಾ, ಹಾಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಂಟೆಂಟನ್ನು ನೋಡ್ತೀರಾ. ಅದ್ರ ಜೊತೆಗೆ ಒಂದಷ್ಟು ಸ್ಪಿರಿಚುವಲ್ ಕಂಟೆಂಟನ್ನು ಕೂಡ ಈ ಒಂದು ಚಾನಲಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲಿಂದ ಯಾರಿಗಾದರೂ ಒಬ್ರಿಗಾದರೂ ಒಳ್ಳೇದಾದರೆ ಅದೇ ನನಗೆ ಖುಷಿ ಕೊಡುತ್ತೆ. ಸೊ ನಮ್ಮನ್ನು ನಾವು ದಿನದಿಂದ ದಿನಕ್ಕೆ ಬೆಟರ್ ಮಾಡ್ಕೊಳ್ಳೋಣ, ನಮ್ಮ ವ್ಯಕ್ತಿತ್ವನ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ನಮ್ಮ ಬಗ್ಗೆ ಬೇರೆಯವರಿಗೆ ಇರುವಂತಹ ಗೌರವನ ನಾವೇ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್, ಎಲ್ರಿಗೂ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ನನಗೆ ತುಂಬ ಅಂದರೆ ತುಂಬ ಮೋಟಿವೇಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವಾಗ ಇದು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೊ ಹೌದು, ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ಅಂದರೆ ಜಗತ್ತಲ್ಲಿರುವಂತಹ ಎಲ್ಲ ಖುಷಿಗಳಿಗೂ, ಎಲ್ಲ ಸಂತೋಷಗಳಿಗೂ ನಾವು ಅರ್ಹರಿದ್ದೀವಿ. ಆದರೆ ನಾವೇನು ಮಾಡಿರ್ತೀವಿ, ಅದನ್ನ ಒಂದು ಕಡೆ ಮರ್ತೇ ಬಿಟ್ಟಿರ್ತೀವಿ. ಸೊ ಒಂದು ಕ್ಷಣ ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ. ಎಷ್ಟೋ ಸರಿ ನೀವು ನಿಮ್ಮ ಫೀಲಿಂಗ್ಸ್ನ ಸೈಡಿಗಿಟ್ಟು ಬೇರೆಯವರ ಹ್ಯಾಪಿನೆಸ್ಗೋಸ್ಕರ, ಬೇರೆಯವರ ಖುಷಿಗೋಸ್ಕರ ನಿಮ್ಮನ್ನು ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ. ನೆಕ್ಸ್ಟು, ಎಷ್ಟೋ ಸರಿ ನೀವು ಸ್ಟ್ರಾಂಗಾಗಿ ಸ್ಮೈಲ್ ಮಾಡಿದ್ದೀರಾ, ಆದರೆ ಅದ್ರ ಒಳಗಡೆ ಏನಿರುತ್ತೆ, ನಮ್ಮ ಲೈಫ್ ಯಾವಾಗ ಸರಿ ಹೋಗುತ್ತೆ, ನಮ್ಮ ಲೈಫ್ ಯಾವಾಗ ಚೇಂಜ್ ಆಗುತ್ತೆ, ಇದೇ ಯೋಚನೆ ತಲೆನಲ್ಲಿ ಓಡ್ತಾ ಇದೆಯಾ? ಓಕೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಯುವರ್ ಲೈಫ್ ಈಸ್ ನಾಟ್ ಓವರ್. ಯುವರ್ ಬೆಸ್ಟ್ ಡೇಸ್ ಆರ್ ನಾಟ್ ಬಿಹೈಂಡ್ ಯು. ಯುವರ್ ಬ್ಯೂಟಿಫುಲ್ ಚಾಪ್ಟರ್ ಈಸ್ ಸ್ಟಿಲ್ ವೇಟಿಂಗ್ ಫಾರ್ ಯು. ಅಂದರೆ ನಿಮ್ಮ ಲೈಫು ಇವತ್ತು ಯಾವ ಪರಿಸ್ಥಿತಿನಲ್ಲಿದ್ದೀರಾ ಅಲ್ಲಿಗೆ ಮುಗ್ದೋಗಿಲ್ಲ. ಸೊ ನಿಮ್ಮ ಒಳ್ಳೆ ದಿನಗಳು ಕೂಡ ಇನ್ನೂ ಇದ್ದಾವೆ. ಸೊ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ಆಗಿ ಅದನ್ನು ನಾವೇ ಕನ್ವರ್ಟ್ ಮಾಡ್ಕೋಬೇಕು, ಹೌದಲ್ವಾ? ಸೊ ಇವತ್ತು ನಿಮ್ಮ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಅದರಿಂದ ನಿಮ್ಮ ಫ್ಯೂಚರ್ ಕೂಡ ಹೀಗೆ ಇರುತ್ತೆ ಅಂತ ಅರ್ಥ ಅಲ್ಲ. ಸೊ ಇವತ್ತಿಗೆ ಯಾವುದು ಪರ್ಫೆಕ್ಟ್ ಇಲ್ಲದೆ ಇರ್ಬೋದು, ಬಟ್ ಇನ್ನು ಮುಂದಕ್ಕೂ ಹಾಗೆ ಇರುತ್ತೆ ಅಂತ ಅರ್ಥ ಬರೋದಿಲ್ಲ ಅಲ್ವಾ? ಕೆಲವೊಮ್ಮೆ ಲೈಫ್ ನಮ್ಮನ್ನು ಬ್ರೇಕ್ ಮಾಡೋ ಹಾಗೆ ಕಾಣಿಸುತ್ತೆ, ಆದರೆ ಅದೇ ಲೈಫ್ ನಮ್ಮನ್ನು ಸ್ಟ್ರಾಂಗರ್, ವೈಸರ್ ಆ್ಯಂಡ್ ಬೆಟರ್ ಆಗಿ ಬಿಲ್ಡ್ ಮಾಡುತ್ತೆ. ಸೊ ಅಲ್ಲಿವರೆಗೂ ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಹಾಗೆ